ವಿನಾಯಕ ಅನುಮಾನ ಪಟ್ಟ ರೆಡ್ಡಿ ವಿಚಾರಣೆಗೆ ಹೋದ್ವಿ. ರೆಡ್ಡಿ ತುಂಬಾ ಕಾನ್ಫಿಡೆಂಟ್ ಆಗಿದ್ರು. ವಿನಾಯಕ ಕೊಟ್ಟು ಲೈಟರ್ ತೋರ್ಸದ್ಮೇಲೆ ಕಕ್ಕಾ ಬಿಕ್ಕಿ ಆದ್ರು. ಮೀಟ್ ಮಾಡಕ್ ಹೋಗಿದ್ ನಿಜ, ಆದ್ರೆ ಅಷ್ಟೊತ್ತಿಗಾಗ್ಲೇ ಅವ್ರು ನೇಣ್ ಹಾಕೊಂಡಿದ್ರು ಅಂತ ರೆಡ್ಡಿ ಹೇಳಿದ್ರು. ಕನ್ಫರ್ಮ್ ಮಾಡ್ಕೊಳಕ್ಕೆ ರೆಡ್ಡಿ ಬ್ಲಡ್ ಗ್ರೂಪ್ ವಿಚಾರಿಸ್ದೆ. ಅದೇನು ಹೇಳ್ತಾರ, ಜೋರಾಗಿ ಹೇಳಮ್ಮೆ. AB ನೆಗೆಟಿವ್. ರೆಡ್ಡಿ ನಿರಪರಾಧಿ ಅಂತ ಗೊತ್ತಾಯ್ತು. ಹಾಗಾದ್ರೆ ರೆಡ್ಡಿ ಕೂಡ ಕೊಲೆ ಮಾಡಿಲ್ವಾ ಅನ್ನೋ ಪ್ರಶ್ನೆ ಎದುರಾಯ್ತು. ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟೆ. ಆಗ ಅಜಯ್, ಹೋಗ್ಲಿ ಬಿಡಿ, ನೀವು ಊರಿಗೆ ಕೊಟ್ಬಿಡಿ, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ದಿವ್ಯಾಗೆ ಅಜಯ್ ರೂಮಲ್ಲಿ ಗಿಫ್ಟ್ ಸಿಕ್ತು. ಅಜಯ್ ಲೈಫಲ್ಲಿ ಇನ್ಯಾರೋ ಹುಡುಗಿ ಇದ್ದಾಳೆ ಅಂತ ತಿಳ್ಕೊಂಡ್ಲು. ಅಂದ್ರೆ ಅಜಯ್ ಬಾವನ್ ಲೈಫಲ್ಲಿ ಬೇರೆ ಯಾವ್ದಾದ್ರು ಹುಡುಗಿ ಇದ್ದಾಳ? ನಾನ್ ತಿಳ್ಕೊಂಡಂಗೆ ಯಾವ್ದು ಆಗ್ತಿಲ್ವಲ್ಲ ಅಂತ ದೇವ್ರ ಹತ್ರ ಕೇಳ್ಕೊಂಡೆ. ಶಂಕರಣ್ಣ ಸಾಯಕ್ ಮುಂಚೆ ಈ ಹಳ್ಳಿಲಿ 9 ಜನ ರೈತರು ಒಬ್ರಾದ್ಮೇಲೆ ಒಬ್ರು ಸತ್ತೋಗಿದಾರಮ್ಮ. ಕೇಸಲ್ಲಿ ಹೊಸ ಬೆಳಕು ಸಿಕ್ಕಂಗಾಯ್ತು. ಅಜಯ್ಗೆ ಕಾಲ್ ಮಾಡ್ದೆ. ಬೆಳಗ್ಗೆ ಎದ್ದು ಊರಲ್ಲೆಲ್ಲ ವಿಚಾರಿಸ್ದೆ. ಆಗ ಗೊತ್ತಾಯ್ತು 6 ತಿಂಗಳ ಹಿಂದೆ ಈ ಊರಿಗೆ ಹೊಸ ಇನ್ಶೂರೆನ್ಸ್ ಕಂಪನಿ ಬಂದಿತ್ತು ಅಂತ. ಇನ್ಶೂರೆನ್ಸ್ ಆಫೀಸ್ಗೆ ಹೋದ್ರೆ 6 ತಿಂಗಳಿಂದ ಸತ್ತಿರೋ 9 ಜನ ರೈತರ ಬಗ್ಗೆ ಗೊತ್ತಾಗ್ಬೋದು. ಸರ್, ನಮ್ಮ ಇನ್ಶೂರೆನ್ಸ್ ಕಂಪ್ನಿನಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡೇ ಈ ಸ್ಕೀಮ್ನ ಶುರು ಮಾಡಿದ್ದು. ಇದು ಈ ರೈತರು ಸಾವಿನ ನಂತರ ಅವ್ರ ಕುಟುಂಬಕ್ಕೆ ಸಹಾಯ ಆಗಲಿ ಅಂತ. ಇಲ್ಲ, ಅಪ್ಪ ಯಾವ ಇನ್ಶೂರೆನ್ಸು ಮಾಡಿಸಿಲ್ಲ. ಹೌದಾ? ಹೌದು. ಇಂಥ ಒಂದು ಪರಿಹಾರದ ಸ್ಕೀಮು ರೈತರ ದಿಕ್ತಪ್ಪಿಸುತ್ತೆ, ಆತ್ಮಹತ್ಯೆಗೆ ಪ್ರಚೋದನೆ ಮಾಡುತ್ತೆ ಅಂತ ಬೈದು ಕಳಿಸ್ಬಿಟ್ಟಿದ್ರು ಅಪ್ಪ. ಹೌದಾ? ನಾವು ಕೊಡೋ ಈ ಸಣ್ಣ ಮಟ್ಟದ ಪರಿಹಾರಕ್ಕೋಸ್ಕರ ಯಾರು ತಮ್ಮ ಪ್ರಾಣನೇ ಬಲಿ ಕೊಡಲ್ಲ ಅಂತ ನಮಗೆ ಗೊತ್ತು. ಅಕಸ್ಮಾತಾಗಿ ಆ ಥರದೊಂದು ದುರ್ಘಟನೆ ನಡೆದ್ರೆ ಅವ್ರ ಸಂಸಾರಕ್ಕೆ ಒಂದು ಸಣ್ಣ ಆಸರೆ ಆಗಲಿ ಅಂತ. ವಾಸುದೇವಪುರ ಆ್ಯಂಡ್ ಸುತ್ತಮುತ್ತ ಹಳ್ಳಿಲಿ ಯಾವ್ಯಾವ ರೈತರು ನಿಮ್ಮ ಹತ್ರ ಇನ್ಶೂರೆನ್ಸ್ ಮಾಡಿಸಿದಾರೋ ಆ ಲಿಸ್ಟ್ ಸಿಗ್ಬೋದಾ? ಆ ಲಿಸ್ಟ್ ಕೊಡೋದಕ್ಕೆ ನಮ್ಮ ಸೀನಿಯರ್ ಮ್ಯಾನೇಜರ್ ಇಲ್ಲ, ಅವರು ರಜದ ಮೇಲೆ ಹೋಗಿದ್ದಾರೆ. ಅವರೇ ಈ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ಹಿಡಿದು ಫಂಡ್ಸ್ನ ರಿಲೀಸ್ ಮಾಡಿಸೋವರೆಗೂ ಎಲ್ಲ ನೋಡ್ಕೊಳೋದು. ಅವ್ರು ಬಂದ ತಕ್ಷಣ ಏನೇನು ಡೀಟೇಲ್ಸ್ ಇದೆ ಎಲ್ಲ ನಿಮ್ಮ ಸ್ಟೇಷನಿಗೆ ಕಳಿಸ್ಕೊಡ್ತೀನಿ. ಆಗ್ಬೋದಾ? ಓಕೆ, ಥ್ಯಾಂಕ್ ಯು ಸರ್. ಹೇಳ ಅಜಯ್. ಇನ್ಶೂರೆನ್ಸ್ ಕಂಪನಿ CEO ಜೊತೆ ಮಾತಾಡಿದೆ. ರೈತರು ಹೇಳೋ ಪ್ರಕಾರ ಅಂಥದ್ದೊಂದು ಯೋಜನೆ ಇದೆ. ಒಳ್ಳೆ ಉದ್ದೇಶ ಇಟ್ಕೊಂಡೆ ಕಂಪ್ನಿ ಓಪನ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಸತ್ ರೈತರೆಲ್ಲ ಅವ್ರ ಹತ್ರ ಇನ್ಶೂರೆನ್ಸ್ ಮಾಡಿಸಿದ್ರಾ? ಅದಿನ್ನ ಕನ್ಫರ್ಮ್ ಆಗಿಲ್ಲ. ಯಾಕೆ? ಯಾರ್ಯಾರು ಇನ್ಶೂರೆನ್ಸ್ ಮಾಡ್ತಿದ್ದಾರೆ, ಯಾರ್ಯಾರು ಸತ್ತಿದ್ದಾರೆ, ಯಾರ್ಯಾರ ಕುಟುಂಬಕ್ಕೆ ಎಷ್ಟೆಷ್ಟು ಪರಿಹಾರ ಹೋಗಿದೆ ಎಲ್ಲ ಸೀನಿಯರ್ ಮ್ಯಾನೇಜರ್ ನೋಡ್ಕೊತಾರಂತೆ. ಸದ್ಯಕ್ಕೆ ಅವ್ರು ಲೀವ್ ಮೇಲಿದ್ದಾರೆ. ಹಾಂ, ಗಂಗಮ್ಮ ಅಂತ ಹೇಳಿದ್ರು, ಶಂಕರಣ್ಣ ಇನ್ಶೂರೆನ್ಸ್ ಮಾಡಿಸಿದ್ರಂತ. ಇಲ್ಲ, ಮಾಡಿಸಿಲ್ಲ. ಅಂದರೆ ನನಗನ್ಸೋ ಪ್ರಕಾರ ಇನ್ಶೂರೆನ್ಸ್ ಹಣಕ್ಕೋಸ್ಕರ ಕೊಲೆ ಆಗಿಲ್ಲ ಅಂತ. ಹಲೋ ಹಲೋ ಅಕ್ಕ, ಅಕ್ಕ, ಸರಿ, ನಾನು ಹೋಗ್ತೀನಿ. ಶಂಕರಣ್ಣ ಅವರೇ, ನಿಮ್ಮಂತ ಆದರ್ಶ ರೈತನ ಸಾವಿಗೆ ನ್ಯಾಯ ಕೊಡ್ಸೋದು ತಡ ಆಗ್ತಿದೆ. ಎಲ್ಲಿ ಸೋತೋಗ್ತೀನಿ ಅಂತ ಭಯ ಆಗ್ತಿದೆ. ಹಾಗೊಂದ್ ವೇಳೆ ನಾನು ಸೋತೋದ್ರೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ. ಇದೇನಿದು? ಅಪ್ಪದೆಲ್ಲ ID ಪ್ರೂಫ್ ಡಾಕ್ಯುಮೆಂಟ್ಸ್, ಹಾಗೆ ಎಷ್ಟೊಂದು ಪಾಸ್ಪೋರ್ಟ್ ಫೋಟೋಸ್. ಲೋನ್ಗೇನಾದರೂ ಅಪ್ಲೈ ಮಾಡಿದ್ರಾ? ಇದಾ, ಯಾರೋ ಒಬ್ಬರು ಇದ್ರದ್ದೆಲ್ಲ ಜೆರಾಕ್ಸ್ ಕಾಪಿ ಕೇಳಿದ್ರು. 2-3 ಸೆಟ್ ಮಾಡಿ ಇಡ್ಸಿದ್ದೆ.
ಒಂದು ಕಾಪಿ ಅವ್ರಿಗೆ ಕೊಟ್ಟೆ, ಉಳಿದಿದ್ದೆಲ್ಲ ಇಲ್ಲೇ ಇಟ್ಟಿದ್ದೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಎಲೆಕ್ಷನ್ ಕಾರ್ಡು, ಪ್ಯಾನ್ ಕಾರ್ಡ್, ಕಿಸಾನ್ ಕಾರ್ಡ್ ಅಂದರೆ ರೈತರಿಗೆ ಕೊಡೋದಲ್ವಾ? ಹೌದು. ಈ ಎಲ್ಲ ಡಾಕ್ಯುಮೆಂಟ್ಸು ಒಬ್ಬರಿಗೆ ಕೊಟ್ರಾ? ಈಗ ಒಂದು 6 ತಿಂಗಳ ಮುಂಚೆ ಫ್ರೀ ಸಿಮ್ ತಗೊಳಕ್ಕೆ ಅಂತ ಕೊಟ್ಟಿದ್ವಿ. ಮನೆಗೆ ತಂದುಕೊಟ್ಟಿದ್ರು ಸಿಮ್ನ. ಹೊಸ ಕಂಪ್ನಿ ಓಪನ್ ಮಾಡ್ತಾ ಇದ್ದೀವಿ. ಅದ್ರ ಪಬ್ಲಿಸಿಟಿಗೋಸ್ಕರ ಅಪ್ಪನ ಸೈನ್ ಮಾಡಿಸ್ಕೊಂಡು ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಹೋದ್ರಂತೆ. ನಾನು ಊರಲ್ಲಿ ಇರಲಿಲ್ಲ. ಇದನ್ನೆಲ್ಲ ಅಪ್ಪನೇ ಹೇಳಿದ್ದು. ಆ ದಾಖಲೆ ಈ ದಾಖಲೆ ಅಂತ ಅಪ್ಪನಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನೂ ತೊಗೊಂಡು ಹೋದ್ರಂತೆ. ನಮ್ಮೂರಲ್ಲಿ ಏನಿಲ್ಲ ಅಂದರೂ ಈ ಥರ 10-15 ಜನಕ್ಕೆ ಸಿಮ್ ಕೊಟ್ಟು ಹೋಗಿದ್ದಾರೆ. ಅಪ್ಪನ ಹೆಸರಲ್ಲಿ ತಗೊಂಡಿರೋ ಸಿಮ್ಮು. ಅಪ್ಪನೂ ಸತ್ತೋದ್ರು, ಸಿಮ್ಮು ಸತ್ತೋಯ್ತು. ಅಂದರೆ ಆ ಸಿಮ್ ಕೆಲಸ ಮಾಡ್ತಾ ಇಲ್ಲ. ಆ ಸಿಮ್ ನನಗೆ ಸಿಗ್ಬೋದಾ? ಎಲ್ಲ ಸರಿ, ಒಂದು ಸಿಮ್ ಕಾರ್ಡ್ಗೆ ಇಷ್ಟೆಲ್ಲ ಡೀಟೇಲ್ಸ್ ಯಾಕೆ ಬೇಕು ಅವ್ರಿಗೆ? ಏನೋ ಗೊತ್ತಿಲ್ಲ ಮೇಡಮ್. ಯಾರು ಈ ಸಿಮ್ ಕಾರ್ಡ್ ತಂದ್ಕೊಟ್ಟಿದ್ದು? ರಂಗಸ್ವಾಮಿ ಅಂತ, ನಮ್ಮೂರವನೇ, SSLC ಓದವನೇ. ರಂಗಸ್ವಾಮಿ ಎಲ್ಲಿ ಸಿಗ್ತಾರೆ? ರಾಜೀವ್ ಒಂದು ರೆಸಾರ್ಟ್ ಇದೆಯಲ್ಲ, ಅದ್ರ ಪಕ್ಕನೇ ಅವ್ರ ಮನೆ. ಬನ್ನಿ ಬೇಕಾದ್ರೆ ತೋರಿಸ್ತೀನಿ. ಬೇಡ. ಓಕೆ, ಥ್ಯಾಂಕ್ ಯು. ಬರ್ತೀನಿ. ಹಾಂ ಹೇಳಕ್ಕ, ಯಾಕೆ ಅವಾಗಲೇ ಫೋನ್ ಕಟ್ ಮಾಡಿದ್ರಿ? ಏನೋ ಯೋಚನೆ ಮಾಡ್ತಿದ್ದೆ. ಏನು? ಅದೆಲ್ಲ ಮುಖ್ಯ ಈಗ. ನಂಗೆ ಶಂಕರಣ್ಣ ಮನೇಲಿ ಒಂದು ಸಿಮ್ ಕಾರ್ಡ್ ಸಿಕ್ಕಿದೆ. ಇದಕ್ಕೂ ಈ ಕೇಸ್ಗೂ ಏನಾದರೂ ಲಿಂಕ್ ಇದೆಯಾ ಅಂತ ನೀನು ವಿಚಾರಿಸ್ಬೇಕು. ಸಿಮ್ ಕಾರ್ಡ್ಗೂ ಕೊಲೆ ಕೇಸ್ಗೂ ಲಿಂಕಾ? ಹೌದು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಫ್ರೀಯಾಗಿ ಸಿಮ್ ಕಾರ್ಡ್ ಕೊಟ್ಟಿದ್ದಾರೆ, ಆದರೆ ಶಂಕರಣ್ಣ ಸಾಯ್ತಿದ್ದಾಗೆ ಇದು ಕೆಲಸ ಮಾಡೋದು ನಿಂತಿದೆ. ಈ ಥರ ಸಿಮ್ನ ಊರಲ್ಲಿ ಇನ್ನೂ ತುಂಬ ಜನ ತೊಗೊಂಡಿದ್ದಾರಂತೆ. ಸತ್ ರೈತರಲ್ಲಿ ಶಂಕರಣ್ಣ ಸಿಮ್ ಕಾರ್ಡ್ ತೊಗೊಂಡಿರೋದು ಕನ್ಫರ್ಮ್. ಮಿಕ್ಕ ರೈತರಲ್ಲಿ ಯಾರಾದರೂ ತೊಗೊಂಡಿದ್ದಾರೋ ವಿಚಾರಿಸು. ಅಂದರೆ ನಿಮ್ಮ ಮಾತಿನ ಅರ್ಥ? ಈ ಕ್ಷಣಕ್ಕೆ ಅರ್ಥ ಆಗಿರೋದು, ಶಂಕರಣ್ಣ ಇನ್ಶೂರೆನ್ಸ್ ಮಾಡಿಸಿರ್ಲಿಲ್ಲ, ಆದರೆ ಸಿಮ್ ಕಾರ್ಡ್ ತೊಗೊಂಡಿದ್ರು. ನನಗೂ ಕ್ಲಾರಿಟಿ ಇಲ್ಲ. ನೀನು ಸಾಧ್ಯವಾದಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ರೆಸಾರ್ಟಿಗೆ ಬಾ, ನಾನು ಅಲ್ಲಿಗೆ ಬರ್ತೀನಿ. ಓಕೆ ಅಕ್ಕ. ಅಕ್ಕ, ತಲೆನೋವು ಕಮ್ಮಿ ಆಯ್ತಾ ಅಕ್ಕ? ನೆನ್ನೆ ಹೋದವರು ಇವಾಗ ಬರ್ತಾ ಇದ್ದೀರಾ? ಜಣೆ ಅದಕ್ಕೆ ರಾಜೀವ್ ಅವ್ರ ಕಡೆಯಿಂದ ಎಲ್ಲ ವಿಷಯನೂ ಡೌನ್ಲೋಡ್ ಆಗಿದೆ. ಈಗಲಾದರೂ ಒಪ್ಕೊಳ್ಳಿ, ಮನೇಲಿ ರೆಸ್ಟ್ಗೆ ಅಂತ ಹೇಳಿ ರೈತನ ಕೊಲೆ ಕೇಸ್ ಸಾಲ್ವ್ ಮಾಡಕ್ ಬಂದಿದ್ದೆ. ಮನೇಲೂ ಇದೇ ರೀಸನ್ ಹೇಳಿ ಬರ್ಬೋದಾಗಿತ್ತಲ್ಲ. ಈಗ ಕಳ್ದ ಥರ ಬರೋ ಅಗತ್ಯ ಇತ್ತಾ? ಇಲ್ಲಿಗೆ ಬರೋಕ್ಕೆ ಮುಂಚೆ ನನಗೆ ಗೊತ್ತಿರಲಿಲ್ಲ ಅದಿತಿ. ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು. ಅದಕ್ಕೆ ಹೌದು ತಿಥಿ, ರಾಜೀವು ನನ್ನ ಫ್ರೆಂಡು. ಅವನನ್ನು ಬಚಾವ್ ಮಾಡೋಕ್ಕೆ ಅಂತಲೇ ನಾನೇ ಜಾಣೆನ. ಭಾವ ನನಗೆ ನೀವೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ರಾಜೀವ್ ನನಗೆ ಪಿನ್ ಟು ಪಿನ್ ಹೇಳಿದ್ದಾರೆ. ಅಲ್ಲ ಅಕ್ಕ, ನನಗೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಅನ್ಕೊಂಡ್ರ? ನೀ ಕೇಸ್ ಸಾಲ್ವ್ ಮಾಡಿ ಒಳ್ಳೆ ಹೆಸರು ಮಾಡ್ತೀರಾ ಅಂದರೆ ನನಗೂ ಸಂತೋಷನೇ. ಆದರೆ ನನ್ನ ಅಕ್ಕನ ಸ್ಥಾನದಲ್ಲಿದ್ದೀರಾ. ನನ್ನ ಆಸೆ ಆಕಾಂಕ್ಷೆಗಳ ಬಗ್ಗೆನೂ ಯೋಚನೆ ಮಾಡಬೇಕಲ್ವ ನೀವು? ನಾನು ನಿಮಗಿಂತ ಶ್ರೀಮಂತರ ಮನೆ ಮಗಳು, ನಿಮಗಿಂತ ಜಾಸ್ತಿ ಓದಿರೋಳು. ಆದರೂ ಒಂದು ಬೊಟ್ಟಿಗೆ ಓಪನ್ ಮಾಡೋಕ್ಕೆ ನಿಮ್ಮ ಸಹಾಯ ಕೇಳ್ತಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ನನ್ನ ಅಸಹಾಯಕತೆನ. ನೀವು ಅರ್ಥ ಮಾಡ್ಕೊಂಡಿರೋರ ಥರನೇ ನಡೆಸಿದ್ರಿ. ನನ್ನ ಬೊಟ್ಟಿಗೆ ಓಪನ್ ಮಾಡೇ ಬಿಟ್ಟೆ ಅನ್ನೋ ಥರ ಮಾತಾಡಿದ್ರಿ. ನಾನು ನಿಮ್ಮನ್ನು ನಂಬಿದೆ.
ಆದರೆ ನಂಬಿಸಿದಷ್ಟೇ ಸುಲಭವಾಗಿ ಅದನ್ನು ಮರ್ತುಬಿಟ್ರಿ. ಶೋಭಾ ಕೇಸ್ ಮುಗೀತು, ಸಂಗೀತ ಕೇಸ್ ಮುಗೀತು, ಈಗಲಾದರೂ ನನ್ನ ಬಗ್ಗೆ ಯೋಚನೆ ಮಾಡ್ತೀರಾ ಅಂದ್ಕೊಂಡ್ರೆ ಆ ರೈತನ ಕೇಸು ಹರ್ಟ್ ಆಗದೆ ಇರುತ್ತಾಕ ನನಗೆ. ಸಾರಿ ಅದಿತಿ, ನಿನಗೆ ಹರ್ಟ್ ಆಗಬಾರ್ದು ಅಂತಾನೆ ನಾನು ಈ ವಿಷಯನ ನಿನ್ನ ಹತ್ರ ಮುಚ್ಚಿಟ್ಟಿದ್ದು. ಐ ಪ್ರಾಮಿಸ್, ಇಲ್ಲಿಂದ ಹೋಗಿದ ತಕ್ಷಣ ಮೊದಲು ಮನೇಲಿ ನಿನ್ನ ವಿಷಯನೇ ಮಾತಾಡೋದು. ಹಾಂ, ಶೋಭಾ ಕೇಸ್ ಮುಗ್ದಾಗ್ಲೂ ಇದೇ ಮಾತನ್ನ ನೀವು ನನಗೆ ಹೇಳಿದ್ದು. ಆದರೆ ಈ ಸತಿ ಪಕ್ಕ. ನಿಜವಾಗ್ಲೂ? ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅಕ್ಕ ಬಾಬಾ, ಇದು ನಿಮ್ದು ತಿಂಡಿ ಆಯ್ತಾ? ನಂದು ತಿಂಡಿ ಆಯ್ತು. ತೇಗು ಮುಂದಿನ ಡೈಲಾಗು ಆ್ಯಕ್ಟಿಂಗ್ ಮಾಡ್ಬಿಡಪ್ಪ, ಚೆನ್ನಾಗಿ ಕಾಣಲ್ಲ. ಆಲ್ ಕ್ಲಿಯರ್. ನಿನ್ನ ಅಕ್ಕನಿಗೆ ಎಲ್ಲ ವಿಷಯನೂ ಗೊತ್ತಾಗಿದೆ. ಗೊತ್ತಾಗ್ಲಿ ಬಿಡಿ. ಅಯ್ಯೋ, ಗೊತ್ತಾದ್ರೆ ಏನಂತೆ. ಇದು ಕೇಸ್ ಮ್ಯಾಟ್ರು ಎಲ್ಲರ ಮುಂದೆ ಡಿಸ್ಕಸ್ ಮಾಡೋಕ್ಕಾಗಲ್ಲ ಅಕ್ಕ. ಇಟ್ಸ್ ಅ ವೆರಿ ಕಾನ್ಫಿಡೆನ್ಷಿಯಲ್ ಮ್ಯಾಟರ್. ಬೇಗ ಫ್ರೆಶ್ ಆಗಿ ಬನ್ನಿ, ರೂಮ್ ಹತ್ರ ಇರ್ತೀನಿ. ಮಿಗ್ದವ್ರು ಯಾರಿಗೂ ಸಂಬಂಧ ಇಲ್ಲ. ಸೊ ಎಡ ಆಯ್ತಪ್ಪ, ಬನ್ನಿ ಸೆಂಟ್ರಿಗೆ ಹಾಕೊಳ್ಳಿ. ಅಕ್ಕ, ನೀವು ಹೇಳಿದ್ರಲ್ಲ 6 ತಿಂಗಳಿಂದ ಯಾವ ರೈತರು ಸತ್ತಿದಾರೋ ಅವ್ರ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡುವಂತ ಮಾಡಿದ್ದೀನಿ. ಏನಾದರೂ ಹೊಸ ವಿಷಯ? ಹಾಂ, ಕಳೆದ 6 ತಿಂಗಳಿಂದ ಸತ್ತ 9 ಜನನು ಶಂಕರನ ತೊಗೊಂಡಿದ್ರಲ್ಲ ಈ ಸಿಮ್ಮು, ಅವರು ಅದನ್ನೇ ತೊಗೊಂಡಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಯಾರು ನಿಜವಾಗ್ಲೂ ಇನ್ಶೂರೆನ್ಸ್ ಮಾಡಿಸಿದಾರೋ ಆ ರೈತರು ಸತ್ತಿಲ್ಲ. ಯಾರು ಈ ಸಿಮ್ ಕಾರ್ಡ್ ತೊಗೊಂಡಿದ್ದಾರೋ ಆ ರೈತರು ಸತ್ತಿದ್ದಾರೆ. ಬಡ ರೈತರ ಸಾವು 6 ತಿಂಗಳಲ್ಲಿ ಗ್ಯಾಪ್ ಕೊಟ್ಟು ಮಾಡಿರೋ 9 ಕೊಲೆಗಳು. ಸತ್ತಿರೋರೆಲ್ಲ ಈ ಸಿಮ್ ತಗೊಂಡಿರೋ ರೈತರು. ಈ ಸಿಮ್ಮಿಗೂ ರೈತರ ಸಾವಿಗೂ ಏನಾದರೂ ಸಂಬಂಧ ಇರ್ಬೋದಾ? ಅಜಯ್, ಹೆಸರೇ ಕೇಳ್ದಿರೋ ನೆಟ್ವರ್ಕ್ ಇದು. ಅಜಯ್, ತುಂಬ ಜನ ಯೂಸ್ ಮಾಡ್ತಿರೋ ರಿನೌಂಡ್ ನೆಟ್ವರ್ಕ್ ಸಿಮ್ ಇದು. ಅದ್ರ ಮೇಲೆ ಹೆಸರೇ ಕೇಳ್ದಿರೋ ಲೇಬಲ್ ಹಾಕಿದ್ದಾರೆ. ಅಲ್ಲಿಗೆ ಈ ಸಿಮ್ ಕಾರ್ಡ್ ಮಾಡಿದವ್ರಿಗೂ ರೈತರ ಸಾವುಗೂ 100% ಸಂಬಂಧ ಇದೆ. ವಾಸುದೇವಪುರ ರೈತರಿಗೆ ಈ ಸಿಮ್ ಕಾರ್ಡ್ ಕೊಟ್ಟಿದ್ದು ರಂಗಸ್ವಾಮಿ ಅನ್ನೋ ವ್ಯಕ್ತಿ ಅಂತ ವಿನಾಯಕ ಹೇಳಿದ್ದು. ಆದರೆ ಇಂಥ ದೊಡ್ಡ ಕ್ರೈಮು ಒಬ್ಬ ವ್ಯಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದರಿಂದ ಒಂದು ದೊಡ್ಡ ನೆಟ್ವರ್ಕೇ ಇರಬೇಕು. ಆ ನೆಟ್ವರ್ಕ್ನ ರೀಚ್ ಮಾಡೋಕ್ಕೆ ನಮ್ಮ ಮೊದಲನೇ ಕನೆಕ್ಷನ್ ರಂಗಸ್ವಾಮಿ. ಹಲೋ, ಏನಪ್ಪ ಅಕ್ಕಪಕ್ಕ ಹಳ್ಳಿ ಜನಗಳಿಗೆಲ್ಲ ಫ್ರೀ ಸಿಮ್ ಕೊಡ್ತಾ ಇದೆಯಂತೆ. ನಾನು ನಿನ್ನ ದೋಸ್ತು, ನನಗಿಲ್ವಾ ಫ್ರೀ ಸಿಮ್ಮು? ಜಮೀನಿದ್ದಿದ್ರೆ ನಾನು ಯಾಕೋ ಇಲ್ಲಿ ಬಂದು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡ್ತಾಯಿದ್ದೆ. ಜಮೀನು ಇಲ್ಲ, ಕಿಸಾನ್ ಕಾರ್ಡು ಇಲ್ಲ ಕಣೋ. ಓಹೋ, ಕಿಸಾನ್ ಕಾರ್ಡ್ ಇದ್ದರೆ ಮಾತ್ರನಾ ಫ್ರೀ ಸಿಮ್ ಕೊಡೋದು? ಸರಿ ಬಿಡಪ್ಪ, ಸ್ವಲ್ಪ ಕೆಲಸ ಇದೆ, ಆಮೇಲೆ ಕಾಲ್ ಮಾಡ್ತೀನಿ. ಮುತ್ತು, ಮೇಡಮ್ ಏನಾದರೂ ಬೇಕಿತ್ತಾ? ಇಲ್ಲ, ಫೋನಲ್ಲಿ ಯಾರ ಹತ್ರನೂ ಮಾತಾಡ್ತಿದ್ರಲ್ಲ, ಯಾರು? ನಮ್ಮ ಫ್ರೆಂಡ್ ಜೊತೆ ಮೇಡಮ್. ಫ್ರೀ ಸಿಮ್ ಅಂತೇನೋ ಮಾತಾಡ್ತಿದ್ರೆ. ಅದೇನೂ ಇಲ್ಲ ಬಿಡಿ ಮೇಡಮ್.
ಪರವಾಗಿಲ್ಲ ಹೇಳಿ. ಮೇಡಮ್ ಅದು ನನ್ನ ಫ್ರೆಂಡು ವಾಸ್ತವಪುರದಲ್ಲಿರೋ ರೈತರಿಗೆಲ್ಲ ಫ್ರೀ ಸಿಮ್ ಕೊಡ್ತಾ ಇದ್ದಾನೆ. ಆ ಸಿಮ್ಮಲ್ಲಿ ವರ್ಷ ಪೂರ್ತಿ ಫ್ರೀಯಾಗಿ ಮಾತಾಡ್ಬೋದಂತೆ. ಅದಕ್ಕೆ ನನಗೂ ಒಂದು ಸಿಮ್ ಕೊಡು ಅಂದೆ, ಆಗಲ್ಲ ಅಂದ್ಬಿಟ್ಟ ಮೇಡಮ್. ಮತ್ತೇನೋ ಕಿಸಾನ್ ಕಾರ್ಡ್ ಅಂತೆಲ್ಲ ಮಾತಾಡ್ತಿದ್ರಿ? ಹೌದು ಮೇಡಮ್, ಕಿಸಾನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಅಂತೆ ಆ ಫ್ರೀ ಸಿಮ್ ಕೊಡೋದು. ನನ್ನ ಹತ್ರ ಇಲ್ಲ ಅಂದಿದ್ದಕ್ಕೆ ಬೇರೆಯವ್ರದ್ದು ಕಿಸಾನ್ ಕಾರ್ಡ್ ತಗೋಬಾ, ಅವ್ರ ಹೆಸ್ರಲ್ಲಿ ನಿನಗೆ ಸಿಮ್ ಕಾರ್ಡ್ ಕೊಡ್ತೀನಿ ಅಂದ ಮೇಡಮ್. ಅವನ ಹೆಸರು ರಂಗಸ್ವಾಮಿ ಅಂತ. ಸರಿನಣ್ಣ, ನೀನು ಹೇಳೋವರೆಗೂ ವಾಸ್ತವಪುರದ ಕಡೆ ತಲೆನೂ ಹಾಕಲ್ಲ ನಾನು. ಆದ್ರೆ ಯಾಕಣ್ಣ? ಸರಿನಣ್ಣ. ರಂಗಣ್ಣ? ಹಾಂ ರಂಗಸ್ವಾಮಿ ರಂಗಣ್ಣ ಅಂದ್ರೆ ನೀವೇನ ಅಣ್ಣ? ಹಾಂ ನಾನೇ. ಯಾರು ನೀನು? ಅಣ್ಣ, ಹೊಸ್ದಾಗಿ ಊರಿಗೆ ಬಂದೀವಿ, ಕೂಲಿ ಮಾಡ್ಕೊಂಡು ಬದುಕೋರು. ಊರಿಗೆ ಫೋನ್ ಮಾಡಕ್ಕೆ ಕಾಸಿಲ್ಲ ಅಣ್ಣ. ಅದಕ್ಕೆ ನಾನೇನು ಮಾಡಲಿ? ಅದ್ಯಾವುದೋ ನಿಮ್ಮ ಹತ್ರ ಪ್ರೀ ಸಿಮ್ ಸಿಗ್ತದಲ್ದಲ್ಲಣ್ಣ. ಯಾರು ಕಳ್ಸಿದ್ ನಿನ್ನ? ಅದೇ ಅಣ್ಣ, ಪಕ್ಕದಳ್ಳಿ ವಾಸ್ತೇಪುರ ಆಯ್ತಲ್ಲ, ಅಲ್ಲಿ ಸರೋಜಮ್ಮ ಅವ್ರ ಪಕ್ಕದ ಮನೆ ವೆಂಕಟೇಶ ಅವನ್ ಕಳ್ಸಿದಣ್ಣ. ವೆಂಕಟೇಶನ? ಸರಿ, ಕಿಸಾನ್ ಕಾರ್ಡ್ ಆಯ್ತಾ? ಅಂದ್ರೆ ಅಣ್ಣ? ಹಂಗಂದ್ರೆ ಏನು ಅಂತಾನೆ ಗೊತ್ತಿಲ್ವಾ? ಹಂಗಾರೆ ಸಿಮ್ಮಿಲ್ಲ, ಹೋಗು. ಅಣ್ಣ, ಅದ್ಯಾವುದೋ ಸಿಮ್ ತಗೊಳಕ್ಕೆ ಅದೇನೋ ಕಾರ್ಡ್ ಅಂದಲ್ಲ, ಅದೇನಣ್ಣ? ಅವೆಲ್ಲ ನಂಗೆ ಗೊತ್ತಿಲ್ಲಮ್ಮ. ಕಿಸಾನ್ ಕಾರ್ಡ್ ಇದ್ರೆ ಸಿಮ್ಮು, ಇಲ್ಲಾಂದ್ರೆ ಹೋಯ್ತಾ? ಸರ್ ಯಾಕೆ ಸರ್? ಸರ್ ನಾನೇನು ಮಾಡಿದೆ ಸರ್? ಸರ್ ಬಿಡಿ ಸರ್ ನನ್ನ. ಬಾಯಿ ಸರ್ ಬಿಡಿ ಸರ್, ನಾನೇನು ಮಾಡಿಲ್ಲ ಸರ್. ಸಿಮ್ ತಗೊಳ್ಳೋದಕ್ಕೆ ಕಿಸಾನ್ ಕಾರ್ಡ? ನಿನ್ನ ಹತ್ರ ಸಿಮ್ ತಗೊಂಡಿರೋ ರೈತರೆಲ್ಲ ಸತ್ತಿದ್ದಾರೆ. ನೀನೇನ ಕೊಲೆ ಮಾಡಿರೋದು? ಸರ್ ಕೊಲೆನಾ? ದೇವರಣೆಗೂ ನಂಗೇನು ಗೊತ್ತಿಲ್ಲ ಸರ್. ಸುಳ್ಳು ಬೊಗಳಿದ್ರೆ ಸಿಗದಾಕ್ಬಿಡ್ತೀನಿ. ಸಿದ್ದಣ್ಣ ಸಿಮ್ ಕೊಡ್ತಾನೆ ಸರ್. ಕಿಸಾನ್ ಕಾರ್ಡ್ ರೈತರ ಹತ್ರ ಕೆಲವೊಂದು ಡಾಕ್ಯುಮೆಂಟ್ಸ್ ಸೈನ್ ಹಾಕ್ಸ್ಕೊಂಡು ಫ್ರೀಯಾಗಿ ಸಿಮ್ ಕೊಡು ಅಂತ ಅಷ್ಟೇ ಸರ್ ನಂಗೆ ಗೊತ್ತಿರೋದು. ಸಿದ್ದಣ್ಣನ? ಹೌದು ಸರ್. ಅದರಿಂದ ನಿನ್ಗೇನೋ ಲಾಭ? ಸರ್ ಒಬ್ಬ ರೈತರ ಹತ್ರ ಸೈನ್ ಹಾಕ್ಸ್ಕೊಟ್ರೆ 1000 ರೂಪಾಯಿ ಕೊಡ್ತಾರೆ ಸರ್. ಅದಕ್ಕೆ ಮಾಡ್ತಿದ್ದೀನಿ ಸರ್. ಎಲ್ಲೋ ಸಿಗ್ತಾನವನು? ಸರ್ ಇಲ್ಲೇ ಪಕ್ಕದಲ್ಲಿ ಸಿಮ್ ಹಂಚಕ್ಕೆ ಹೋಗೋಣ ಸರ್. ಬನ್ನಿ ಸರ್, ತೋರಿಸ್ತೀನಿ. ನೋಡಿ ನಮ್ಗೂ ಸಿಮ್ ಕಾರ್ಡ್ ಸಿಗುತ್ತಣ್ಣ? ಕಿಸಾನ್ ಕಾರ್ಡು, ಆಧಾರ್ ಕಾರ್ಡ್ ಏನಾರ? ತರ್ಕಿ ಸತ್ಯ ಬಾಯ್ ಬರೋವರೆಗೂ ತರ್ಕಿ. ಅಯ್ಯೋ ಹೊಡಿಬೇಡಿ ಸರ್. ಸರ್ ದಯವಿಟ್ಟು ಹೊಡಿಬೇಡಿ ಸರ್, ಹೇಳ್ತೀನಿ ಸರ್. ನಾನು ಬರೀ ಏಜೆಂಟ್ ಅಷ್ಟೇ ಸರ್. ನಮ್ಮ ಇನ್ಶೂರೆನ್ಸ್ ಕಂಪ್ನಿಲಿ ಕೊಟ್ಟು ಬರ್ತಾನಂತ ಒಬ್ಬ ಮ್ಯಾನೇಜರ್ ಇದ್ದಾನೆ ಸರ್.